ಎಒ ನೇಮಕಾತಿ ಸಿಎಂಆರ್ ನಿಯಮ ಉಲ್ಲಂಘನೆ ಆರೋಪ, ಕೃಷಿ ಪದವೀಧರರಿಂದ ಅನಿರ್ದಿಷ್ಟಾವಧಿ ಹೋರಾಟದ ಎಚ್ಚರಿಕೆ. ಚಿಂತಾಮಣಿ ಕೃಷಿ ಅಧಿಕಾರಿ ಹಾಗೂ ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳ ನೇಮಕಾತಿಯಲ್ಲಿ ಕರ್ನಾಟಕ ಕೃಷಿ ಸೇವೆಗಳ ವೃಂದ ಮತ್ತು ನೇಮಕಾತಿ ಅ ಮತ್ತು ಖ ನಿಯಮಗಳನ್ನು ಗಾಳಿಗೆ ತೂರಿ ನಿಯಮಬಾಹಿರವಾಗಿ ಇತರೆ ಪದವೀಧರರನ್ನು ಸೇರ್ಪಡೆಗೊಳಿಸಲಾಗುತ್ತಿದೆ ಎಂದು ಆರೋಪಿಸಿ ಚಿಂತಾಮಣಿ ನಗರದ ಹೊರವಲಯದ ಕುರುಬೂರು ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದಲ್ಲದೆ ಗ್ರೇಡ್ 2 ತಹಸೀಲ್ದಾರ್ ರಾಜೇಂದ್ರರವರಿಗೆ ಮನವಿ ಸಹ ಸಲ್ಲಿಸಿದರು. ಮನವಿ ಸ್ವೀಕರಿಸಿದ ಗ್ರೇಡ್ 2 ತಹಸೀಲ್ದಾರ್ ಸದರಿ ಮನವಿಯನ್ನು ಸಂಬಂಧಪಟ್ಟವರಿಗೆ ಕಳುಹಿಸಿಕೊಡುವ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ನಿಯಮಬಾಹಿರ ಸುತ್ತೋಲೆಗೆ ಆಕ್ಷೇಪ ವ್ಯಕ್ತಪಡಿಸಿ ಮಾತನಾಡಿದ ವಿದ್ಯಾರ್ಥಿಗಳಾದ ಚಿನ್ನೈ ಮಾಧುರ್ಯ, ಸ್ವಾತಿ ಮತ್ತಿತರರು ದಿನಾಂಕ ಮೇ 15, 2021 ಮತ್ತು ಡಿಸೆಂಬರ್ 2, 2022ರ ಕರ್ನಾಟಕ ರಾಜ್ಯ ಗೆಜೆಟ್ ಪ್ರಕಾರ ಈ ಹುದ್ದೆಗಳಿಗೆ ಕೇವಲ ಐಸಿಆರ್ ಹಾಗೂ ಎಸಿಟಿಇ ಮಾನ್ಯತೆ ಪಡೆದ ಸಂಸ್ಥೆಗಳ ಕೃಷಿ ಮತ್ತು ಕೃಷಿ ಸಂಬಂಧಿತ ಪದವೀಧರರು ಮಾತ್ರ ಅರ್ಹರಾಗಿರುತ್ತಾರೆ. 2024 ಮತ್ತು 2026ರ ಕೆಪಿಸಿಎಸ್ ಮತ್ತು ಕೆಎ ಪದವೀಧರರ ಅಧಿಸೂಚನೆಗಳಲ್ಲೂ ಯಾವುದೇ ಖಾಸಗಿ ಅಥವಾ ತಾಂತ್ರಿಕ ಪದವೀಧರರಿಗೆ ಅವಕಾಶ ನೀಡಿರಲಿಲ್ಲ. ಆದರೆ ಇತ್ತೀಚೆಗೆ ಹೊರಡಿಸಲಾದ ಜೂನ್ 2026ರ ಹೆಚ್ಚುವರಿ ಸುತ್ತೋಲೆಗಳ ಮೂಲಕ ರೈಟೆಕ್ ವಿಶ್ವವಿದ್ಯಾಲಯದ ಕೃಷಿ ಪದವೀಧರರಿಗೆ ಹಾಗೂ ಬಿ.ಇ. ಬಯೋಟೆಕ್ನಾಲಜಿ ಪದವೀಧರರಿಗೆ ನಿಯಮಬಾಹಿರವಾಗಿ ಅರ್ಹತೆ ವಿಸ್ತರಿಸಲಾಗಿದೆ. ಅಧಿಕೃತ ರಾಜ್ಯ ಗೆಜೆಟ್ ತಿದ್ದುಪಡಿ ಮಾಡದೆ ಕೇವಲ ಇಲಾಖಾ ಸುತ್ತೋಲೆಗಳ ಮೂಲಕ ಇಂತಹ ಬದಲಾವಣೆ ತಂದಿರುವುದು ಕಾನೂನುಬಾಹಿರ ಎಂದು ವಿದ್ಯಾರ್ಥಿಗಳು ದೂರಿದರು. ತಮ್ಮ ಪ್ರಮುಖ ಬೇಡಿಕೆಗಳಾದ ನಿಯಮಬಾಹಿರವಾಗಿ ಸೇರಿಸಲಾಗಿರುವ ರೈಟೆಕ್, ವಿವಿ ಹಾಗೂ ಬಿ.ಇ. ಬಯೋಟೆಕ್ನಾಲಜಿ ಪದವೀಧರರ ಅರ್ಹತೆಯನ್ನು ತಕ್ಷಣವೇ ಹಿಂಪಡೆಯಬೇಕು. ಮಾನ್ಯತೆ ಕಡ್ಡಾಯ ಮಾಡಿ ಎಒ ಮತ್ತು ಎಒ ಹುದ್ದೆಗಳಿಗೆ ಕೇವಲ ಐಸಿಆರ್ ಮಾನ್ಯತೆ ಪಡೆದ ಕೃಷಿ ಮತ್ತು ಕೃಷಿ ಸಂಬಂಧಿತ ಪದವೀಧರರಿಗೆ ಮಾತ್ರ ಅವಕಾಶ ನೀಡಬೇಕು. ಐಸಿಆರ್ ಮಾನ್ಯತೆ ಪಡೆದಿರುವ ರೇಷ್ಮೆ ಕೃಷಿ ಪದವೀಧರರಿಗೂ ಈ ನೇಮಕಾತಿಯಲ್ಲಿ ಅವಕಾಶ ಕಲ್ಪಿಸಬೇಕು ಮತ್ತು ಕರ್ನಾಟಕ ಕೃಷಿ ಸೇವೆಗಳ ಸಿ ಮತ್ತು ಆರ್ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು ಎಂದು ಆಗ್ರಹಿಸಿದರು. ಅನಿರ್ದಿಷ್ಟಾವಧಿ ಹೋರಾಟದ ಎಚ್ಚರಿಕೆ. ಕೃಷಿ ಅಧಿಕಾರಿ ಹುದ್ದೆಗಳು ರೈತರಿಗೆ ತಾಂತ್ರಿಕ ಮಾರ್ಗದರ್ಶನ ನೀಡುವ ಅತ್ಯಂತ ಜವಾಬ್ದಾರಿಯುತ ಹುದ್ದೆಗಳಾಗಿವೆ. ಇಲಾಖೆಯು ನಿಯಮಬಾಹಿರ ಸುತ್ತೋಲೆಗಳನ್ನು ವಾಪಸ್ ಪಡೆದು ನಮ್ಮ ನ್ಯಾಯಸಮ್ಮತ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಅನಿರ್ದಿಷ್ಟಾವಧಿ ಹೋರಾಟ ಮುಂದುವರಿಸಲಾಗುವುದು ಎಂದು ಕೃಷಿ ಪದವೀಧರ ವಿದ್ಯಾರ್ಥಿಗಳು ಎಚ್ಚರಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚಿನ್ಮಯಿ ಅಂತ. ಸೆಕೆಂಡ್ ಇಯರ್ BSc ಆನ್ಸ್ ಅಗ್ರಿಕಲ್ಚರ್ ಓದ್ತಾ ಇದ್ದೀನಿ. ನಾನು ಕಾಲೇಜ್ ಆಫ್ ಸೆರಿಕಲ್ಚರ್ ಚಿಂತಾಮಣಿಯಿಂದ. ನಮ್ಮ ಬೇಡಿಕೆ ಏನಪ್ಪ ಅಂತಂದರೆ ಎಒ ಎಕ್ಸಾಮ್ ಮತ್ತು ಡಬಲ್ ಎಒ ಎಕ್ಸಾಮ್ಗೆ ಅಗ್ರಿಕಲ್ಚರ್ ಸ್ಟೂಡೆಂಟ್ಸ್ನ ಬಿಟ್ಟು ಮತ್ತು ಪ್ರೈವೇಟ್ ಕಾಲೇಜಸ್ ಅವ್ರನ್ನ ಮತ್ತು BE BTech ಅವ್ರನ್ನ ಆ್ಯಡ್ ಮಾಡಿದ್ದಾರೆ. ಇದು ಅಗ್ರಿಕಲ್ಚರ್ ಸ್ಟೂಡೆಂಟ್ಸಿಗೆ ತುಂಬ ಅನ್ಯಾಯ ಆಗ್ತಿದೆ. ಯಾಕಂತಂದರೆ 85% ಇರೋದು ಅಗ್ರಿಕಲ್ಚರ್ ಸ್ಟೂಡೆಂಟ್ಸಿಗೆ ಮತ್ತು 15% ಇರೋದು ಇತರ ಅಲೈಡ್ ಸೆಕ್ಟರ್ಸ್ ಅವರಿಗೆ. BE BTech ಅವ್ರನ್ನ ಆ್ಯಡ್ ಮಾಡಿರೋದ್ರಿಂದ ಏನಾಗ್ತಿದೆ ಅಂತಂದರೆ ಮತ್ತು ಪ್ರೈವೇಟ್ ಕಾಲೇಜಸ್ ಅವ್ರನ್ನ ಆ್ಯಡ್ ಮಾಡಿರೋದ್ರಿಂದ ತುಂಬ ಕಮ್ಮಿ ಸೀಟ್ಸು ಅಗ್ರಿಕಲ್ಚರ್ ಅವ್ರಿಗೆ ಸಿಗ್ತಾ ಇದೆ. ಈ ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡೋಕ್ಕೆ 20/6/2026ವರೆಗೂ ನಮಗೆ ಟೈಮ್ ಇತ್ತು. ಆದರೆ 19/6/2026ಕ್ಕೆ ಗೌರ್ಮೆಂಟ್ ಏನು ಮಾಡುತ್ತಪ್ಪ ಅಂದರೆ BE BTechnology ಅವರು ಈ ಎಕ್ಸಾಮ್ನ ಬರಿಬೋದು ಅಂತ ಅನೌನ್ಸ್ಮೆಂಟ್ನ ಬಿಡ್ತಾರೆ. ಒಂದೇ ದಿನಕ್ಕೆ ಅನೌನ್ಸ್ಮೆಂಟ್ನ ಬಿಟ್ಟಿರೋರಿಗೆ ನಾವು ಈ ಅನೌನ್ಸ್ಮೆಂಟ್ನ ತೆಗ್ದಾಕ್ರಿ ಅಂತ ಹೇಳಿದ್ರೆ, ಇವಾಗ ಆಲ್ರೆಡಿ ಎಲ್ಲರೂ ಅಪ್ಲಿಕೇಶನ್ ಹಾಕಿದರೆ ನಾವು ಒಂದೇ ದಿನಕ್ಕೆ ಈ ಅನೌನ್ಸ್ಮೆಂಟ್ನ ತೆಗಿಯೋಕ್ಕಾಗಲ್ಲ ಅಂತಾರೆ. ಒಂದೇ ದಿನಕ್ಕೆ ಅನೌನ್ಸ್ಮೆಂಟ್ ಮಾಡಿರೋರಿಗೆ ಒಂದೇ ದಿನಕ್ಕೆ ಅನೌನ್ಸ್ಮೆಂಟ್ನ ಯಾಕೆ ತೆಗಿಯೋಕ್ಕಾಗಲ್ಲ ಅಂತ ಸ್ಟೂಡೆಂಟ್ ಇವಾಗ ಮುಂದಿನ ತಿಂಗಳು ಎಕ್ಸಾಮ್ ಇದೆ. ಮುಂದಿನ ತಿಂಗಳು ಎಕ್ಸಾಮ್ಗೆ BE ಮತ್ತು BTechnology ಅವರು ಮತ್ತು ಪ್ರೈವೇಟ್ ಕಾಲೇಜಸ್ ಅವ್ರಿಗೆ ಎಕ್ಸಾಮ್ನ ಬರೆಯೋಕ್ಕೆ ಎಲಿಜಿಬಿಲಿಟಿನ ಕೊಡಬಾರ್ದು ಅಂತ ನಮ್ಮದು ಫಸ್ಟ್ ಬೇಡಿಕೆ. ಸೆಕೆಂಡ್ ಬೇಡಿಕೆ ಏನಪ್ಪ ಅಂದರೆ ಪ್ರೈವೇಟ್ ಕಾಲೇಜಸ್ನ ಬ್ಯಾನ್ ಮಾಡಬೇಕು. ಪ್ರೈವೇಟ್ ಕಾಲೇಜಸ್ ಅವ್ರಿಗೆ ಇವಾಗ ನಾವು ಎಲ್ಲ ಗೌರ್ಮೆಂಟ್ ಕಡೆಯಿಂದನೇ ಬರೋ ಫೆಸಿಲಿಟೀಸಿಂದ ಓದ್ತೀವಿ. ಪ್ರೈವೇಟ್ ಕಾಲೇಜಸ್ ಅವ್ರಿಗೆ ಮನಿ ಮಾತಾಡುತ್ತೆ. ಅವರು ಇವಾಗ ನಮ್ಮ ಕಾಲೇಜಲ್ಲಿ ನಾವು ತುಂಬ ರಾತ್ರಿ ಎಲ್ಲ ಓದಿ 8 CGPA ಇಡೋದು ಒಂದೇ. ಪ್ರೈವೇಟ್ ಕಾಲೇಜ್ ಆಗಿರೋದು ನಮ್ಮ ಕಾಲೇಜ್ ಟಾಪ್ 1 ಆಗಿರಬೇಕು ಅಂತ ಅಲ್ಲಿ ಟೀಚರ್ಸ್ ಫೋರ್ಸ್ ಮಾಡಿ ಅವರಿಗೆ 9 ಮೇಲೆ CGPA ಇಡ್ತಾರೆ. ನಾವು ಕಷ್ಟಪಟ್ಟು ಓದಿರೋದಕ್ಕೂ ಅವ್ರಿಗೂ ಏನು ವ್ಯತ್ಯಾಸನೇ ಇರಲ್ಲ ಅಲ್ಲಿಗೆ. ಇವಾಗ ಬರೀ BE BTechnology ಅವ್ರು ಕೇಳಿದ್ದಾರೆ ನಮಗೆ 15% ರಿಸರ್ವೇಷನ್ ಕೊಡಿ ಅಂತ. ಮುಂದೆ ನಾರ್ಮಲ್ ಡಿಗ್ರಿ ಅವರು ಕೇಳ್ತಾರೆ ನಮಗೂ ಆ್ಯಡ್ ಮಾಡಿರಿ ಅಂತ. ಅವಾಗೂ ಹಿಂಗೆ ಆ್ಯಡ್ ಮಾಡೋಕೆ ಕೊಡ್ತೀರಾ? ನಾವು ಸೈನ್ಸ್ ಮಾಡಿ CET ಥ್ರೂ ಬಂದಿರ್ತೀವಿ. ಅವ್ರು ನಾರ್ಮಲ್ ಆರ್ಟ್ಸ್ ಮಾಡಿಕೊಂಡು ಬಂದಿರೋರ್ಗೂ ನಮಗೂ ಅವ್ರಿಗೂ ಏನು ವ್ಯತ್ಯಾಸನೇ ಇರಲ್ಲ. ಇವಾಗ BE BTechnology ಅವರು ಬರೀ ಇಂಜಿನಿಯರಿಂಗ್ ಬೇಸ್ ಅಷ್ಟೇ ಓದ್ತಾರೆ. ಇವಾಗ ಕೋಡಿಂಗ್ ಮಾಡೋರು, ಇವಾಗ ಎಒ ಮತ್ತು ಡಬಲ್ ಎಒ ಅವ್ರ ಕೆಲಸ ಏನು? ಫಾರ್ಮರ್ಸಿಗೆ ಗೈಡ್ ಮಾಡೋದು. ನೀವು ಮಣ್ಣಿನ ಬಗ್ಗೆನೇ ಗೊತ್ತಿಲ್ಲದೆ ಇರೋರು ಮಣ್ಣಿನ ಬಗ್ಗೆ ಏನು ಹೇಳ್ಕೊಡೋಕ್ಕೆ ಸಾಧ್ಯ? ಫಾರ್ಮರ್ಸಿಗೆ ಏನು ಹೇಳ್ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಈ ಎಒ ಮತ್ತು ಡಬಲ್ ಎಒ ಎಕ್ಸಾಮ್ಗೆ ಬರೀ ಅಗ್ರಿಕಲ್ಚರ್ ಅವ್ರಿಗೆ ಕೊಡಬೇಕು ಅಂತ ಕೇಳ್ಕೊತೀನಿ. ಇವಾಗ BE BTechnology ಅವರು ಏನು ಅಗ್ರಿಕಲ್ಚರ್ ಬೇಸ್ ಓದೇ ಇರಲ್ಲ. ನಮ್ಮ ಕಾಲೇಜಲ್ಲಿ ಇವಾಗ ಸೆರಿಕಲ್ಚರ್ ಕೋರ್ಸು ಇದೆ. ನಾವು ಎಷ್ಟು ಅಗ್ರಿಕಲ್ಚರ್ ಬಗ್ಗೆ ಓದಿರ್ತೀವೋ ನಮ್ಮ ಕಾಲೇಜಲ್ಲಿರೋ ಸೆರಿಕಲ್ಚರ್ ಅವರು ಮೋರ್ ದೆನ್ 75% ಪ್ಲಸ್ ಅವ್ರು ಸೇಮ್ ಸಿಲೆಬಸ್ನ ಓದಿರ್ತಾರೆ. ಅವರಿಗೆ ಇಲ್ದಿರೋ ಎಲಿಜಿಬಿಲಿಟಿ ಯಾರೋ ಇಂಜಿನಿಯರಿಂಗ್ ಓದಿರೋರಿಗೆ ಯಾಕೆ ಬೇಕು ಎಲಿಜಿಬಿಲಿಟಿ ಅಂತ ನಮ್ಮದು ಒಂದು ಕ್ವೆಶನ್ನು. ಆಮೇಲೆ ಅವ್ರಿಗೂ ಈ ಎಲಿಜಿಬಿಲಿಟಿ 15%ಅಲ್ಲಿ ಅವ್ರಿಗೂ ಸೀಟ್ಸ್ನ ರಿಸರ್ವ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ.
ಎಲ್ಲರಿಗೂ ಬೇಕು. ಆಮೇಲೆ ಪ್ರತಿ ವರ್ಷನೂ ಯಾರು ರಿಟೈರ್ಡೇ ಆಗಲ್ವಾ, ಎಒ ಮತ್ತು ಡಬಲ್ ಎಒ ಎಕ್ಸಾಮ್ ಅವರು ಪ್ರತಿ ವರ್ಷ ಎಕ್ಸಾಮ್ ನಡೆಯಲ್ಲ. ಯಾವಾಗ 10 ವರ್ಷದಿಂದ ನಡೆದಿರೋದು, 1 ಡಿಕೇಡ್ ಆಗ್ತಾ ಬಂತು ಎಕ್ಸಾಮೇ ನಡೆದಿಲ್ಲ ಎಒ ಎಕ್ಸಾಮ್ದು. ಇವಾಗ ಎಕ್ಸಾಮ್ ಬಿಟ್ಟಿದ್ದಾರೆ. ಇವಾಗ ಎಕ್ಸಾಮ್ ಬರೀಬೇಕಾಗಿರೋ ಸ್ಟೂಡೆಂಟ್ಸು ಎಷ್ಟು ಸಾವಿರ ಜನ ಇದ್ದಾರೆ. ಬರೀ ಅಗ್ರಿಕಲ್ಚರ್ ಅವ್ರಿಗೆ ಇದ್ದಾಗ ಆ 15% ಎಲಿಜಿಬಿಲಿಟಿಯಲ್ಲಿ ಬರೀ 16,000 ಇಂದ 20,000 ಅಪ್ಲಿಕೇಶನ್ ಅಷ್ಟೇ ಇತ್ತು. ಈ ಬಿ ಮತ್ತು ಬಿ ಟೆಕ್ನಾಲಜಿಯವ್ರನ್ನ ಯಾವಾಗ ಬಿಟ್ಟರು 67,000ಕ್ಕಿಂತ ಜಾಸ್ತಿ ಅಪ್ಲಿಕೇಶನ್ಸ್ ಆಗಿದ್ದಾವೆ. ಅವಾಗ ಅಗ್ರಿಕಲ್ಚರ್ ಅವ್ರಿಗೆ ಎಲ್ಲಿ ಸಿಗುತ್ತೆ ನ್ಯಾಯ? ಅವ್ರಿಗೆ ನ್ಯಾಯನೇ ಸಿಗಲ್ಲ. ಇವಾಗ ಅನ್ಬೋದು ಅವರು ಓದ್ಬಿಟ್ಟೆ ಎಕ್ಸಾಮ್ ಬರ್ದಿರ್ತಾರೆ, ಅವರಿಗೂ ಎಲ್ಲ ನಾಲೆಡ್ಜ್ ಇರುತ್ತೆ ಅಂತ. ಏನು ಲ್ಯಾಂಡೇ ಇಲ್ದಲೆ, ಏನು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಏನು ಕಲಿದಲೆ, ಬರೀ ಬೋರ್ಡಲ್ಲೇ ನೋಡ್ಬಿಟ್ಟು ಕಲಿಯೋಕ್ಕಾಗುತ್ತೆ? ಎಲ್ಲನೂ ಕಲಿಯೋಕ್ಕಾಗಲ್ಲ. ಪ್ರಾಕ್ಟಿಕಲ್ ಆಗಿ ಮಾಡಿರೋ ನಮಗೆ ಜಾಸ್ತಿ ಎಲಿಜಿಬಿಲಿಟಿನ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ. ನನ್ನ ಹೆಸರು ಸ್ವಾತಿ ಅಂತ. ನಾನು ಅಂತಿಮ ವರ್ಷದ ರೇಷ್ಮೆ ಕೃಷಿ ವಿದ್ಯಾರ್ಥಿ. ನಮ್ಮ ಬೇಡಿಕೆ ಏನು ಅಂತಂದರೆ 15% ಎಲ್ಲ ಅಲೈಡ್ ಸೆಕ್ಟರ್ನ ಫಾರ್ಮ್ ಸೈನ್ಸ್ನ ಆ್ಯಡ್ ಮಾಡಿದ್ದಾರೆ, ಸೆರಿಕಲ್ಚರ್ನ ಯಾಕೆ ಆ್ಯಡ್ ಮಾಡ್ತಿಲ್ಲ ಅನ್ನೋದೇ ನಮ್ಮ ಬೇಡಿಕೆ. ಈಗ ನಾವೇನು ಸೆರಿಕಲ್ಚರ್ಗೆ ಡೈರೆಕ್ಟಾಗಿ ಬಂದೇನೋ ಜಾಯ್ನ್ ಆಗಿಲ್ಲ. ನಾವು KE ಅಂಡರಲ್ಲಿ CET ಎಕ್ಸಾಮ್ ಬರ್ದಿದ್ದೀವಿ, ಪ್ರಾಕ್ಟಿಕಲ್ ಎಕ್ಸಾಮ್ ಬರ್ದಿದ್ದೀವಿ. ಅದಾದಮೇಲೆ ನಮಗಿಲ್ಲಿ ಸೀಟ್ ಕೊಟ್ಟಿದ್ದು. ನಾವು ಏನಿಲ್ಲ ಅಂದರೆ 75% ಅಗ್ರಿಕಲ್ಚರ್ ಸಬ್ಜೆಕ್ಟ್ನೇ ಓದ್ತಿರೋದು. ಆದರೂ ನಮಗೆ ಯಾಕೆ ಕೊಡ್ತಿಲ್ಲ? ಒಂದೇ ದಿನದಲ್ಲೇ ಬಿ ಟೆಕ್ನಾಲಜಿ ಅವ್ರನ್ನ ಆ್ಯಡ್ ಮಾಡಿದ್ದೀರಾ ಅಂದರೆ ಸೆರಿಕಲ್ಚರ್ನ ಕೂಡ ಆ್ಯಡ್ ಮಾಡ್ಬೋದಲ್ಲ. ನಾವು ಅದೇ ಸಬ್ಜೆಕ್ಟ್ನ ಓದ್ತೀವಿ. ಅವ್ರ ಥರ ನಮಗೂ ಪೆಸ್ಟ್ ಅಂದ್ರೆ ಏನು ಗೊತ್ತು, ಡಿಸೀಸ್ ಅಂದ್ರೆ ಏನು ಗೊತ್ತು, ಮಣ್ಣಿನ ಬಗ್ಗೆ ಗೊತ್ತು, ಎಲ್ಲಾದ್ರ ಬಗ್ಗೆ ಗೊತ್ತಿದ್ದು ನಮ್ಮನ್ನ ಯಾಕೆ ಆ್ಯಡ್ ಮಾಡ್ತಿಲ್ಲ ಅನ್ನೋದು ನಮ್ಮ ಬೇಡಿಕೆ. ನಮ್ಮನ್ನು 15% ಅಲೈಡ್ ಸೆಕ್ಟರ್ ಒಳಗೆ ನಮ್ಮನ್ನು ಸೇರಿಸ್ಕೊಳ್ರಿ. ನಾವು ಎಒ ಎಕ್ಸಾಮ್ಗೆ ಎಲಿಜಿಬಲ್ ಆಗಬೇಕು ಅನ್ನೋ ಬೇಡಿಕೆನ KE ಅವರು ಬೇಗ ನಮಗೆ ಇನ್ಫಾರ್ಮೇಷನ್ನ ಕೊಡಬೇಕು ಅಂತ ನಮ್ಮ ಬೇಡಿಕೆ. ಹೆಸರು ಅನೂಪ್ ಅಂತ, ಪ್ರಥಮ ವರ್ಷ BSc ರೇಷ್ಮೆ ಕೃಷಿ ವಿದ್ಯಾರ್ಥಿ. ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂತಂದರೆ, ಬಯೋಟೆಕ್ಕು ಮತ್ತು ಆರ್ಟೆಕ್ ಯೂನಿವರ್ಸಿಟಿದವರು ಮತ್ತು ನಾರ್ಮಲ್ ಇಂಜಿನಿಯರಿಂಗ್ ಕಲ್ತವ್ರು ಅವರೇನು ಬೆಳಗ್ಗೆಯಿಂದ ಸಂಜೆವರೆಗೂ ಕಂಪ್ಯೂಟರ್ ಹತ್ರ ಕೂತಿರ್ತಾರೆ. ಕುಂತಾಗ ಅವರಿಗೆ ನಾಲೆಜು ಇದು ಫಾರಮ್ ಬಗ್ಗೆ ಅಲ್ಲಿ ಮಣ್ಣಿನ ಬಗ್ಗೆ ಅಲ್ಲಿ ಒಂದು ಹೇಳ್ಕೊಳ್ಳೋಷ್ಟು ಗೊತ್ತಿರಲ್ಲ. ನಾವು ಏನೋ ಕಲ್ತಿರ್ತೀವಿ ಮಾಡಿರ್ತೀವಿ ಅದಕ್ಕೆ ಅಂತೇನಿಲ್ಲ. ಬಟ್ ಇವರು ಅಲೈಡ್ ಸೆಕ್ಟರ್ಸ್ ಅಂತ ಇರುತ್ತೆ. ಅಲೈಡ್ ಸೆಕ್ಟರ್ಸ್ ಅಂತಂದರೆ ಅಗ್ರಿಕಲ್ಚರ್ ಅಲೈಡ್ ಸೆಕ್ಟರ್ಸು, ಒಂದು ಫಾರ್ಮ್ ಸೈನ್ಸ್ ಆಗಿರ್ಬೋದು, ಒಂದು ಡೈರಿ ಸೈನ್ಸ್ ಆಗಿರ್ಬೋದು, ಫುಡ್ ಸೈನ್ಸ್ ಆಗಿರ್ಬೋದು, ನೆಕ್ಸ್ಟು ಸೆರಿಕಲ್ಚರ್, ಹಾರ್ಟಿಕಲ್ಚರ್ ಆಗಿರ್ಬೋದು. ಇದಕ್ಕೆ ಎಲಿಜಿಬಿಲಿಟಿ 50% ಎಲಿಜಿಬಿಲಿಟಿ ಕೊಟ್ಟರೆ ನಾವು ಏನೋ ಕೊಟ್ಟಿದ್ದಾರಪ್ಪ ಅಂತ ಹೇಳ್ಬೋದು. ಅದನ್ನು ಬಿಟ್ಟರು ಇದು ಇಂಜಿನಿಯರಿಂಗ್ದವರಿಗೆ, ಬರೀ ನಾರ್ಮಲ್ ಇಂಜಿನಿಯರಿಂಗ್ದವರಿಗೆ ಮತ್ತು ಬಯೋಟೆಕ್ದವರಿಗೆ ರಿಸರ್ವೇಷನ್ ಕೊಟ್ಟಿದ್ದಾರೆ 50%. ಅದರಲ್ಲಿ ಇವರಿಗೆ ಕೋಡಿಂಗ್ ಮಾಡೋಕ್ಕೆ ಬಿಟ್ಟರೆ ಮತ್ತೆ ಏನೂ ಗೊತ್ತಿರಲ್ಲ. ಕೋಡಿಂಗ್ನ ತಂದು ಗಿಡನ ಬೆಳ್ಸೋಕ್ಕಾಗತ್ತಾ? ತಂದು ಗಿಡನ ಬೆಳ್ಸೋಕ್ಕಾಗಲ್ಲ. ಸೊ ಅದಕ್ಕೆ ಅವರಿಗೆ ನಮ್ಮಷ್ಟು ಎಳ್ಳು ಕಾಳಷ್ಟು ಏನೂ ಗೊತ್ತಿರಲ್ಲ. ಸೊ ಅವರಿಗೆ ಸೀಟ್ನ ಕ್ಯಾನ್ಸಲ್ ಮಾಡಿಸ್ಬೇಕು. ನೆಕ್ಸ್ಟ್ ಏನಪ್ಪ ಅಂತಂದರೆ, ಈಗ ಪ್ರೈವೇಟೈಸೇಷನ್ನು ಕಾಲೇಜ್ ಎಲ್ಲ ಬ್ಯಾನ್ ಮಾಡಬೇಕು. ಏನಕ್ಕಪ್ಪ ಅಂತಂದರೆ ಅವ್ರ ಬಳಿ ಮನಿ ಮಾತಾಡತ್ರಿ. ಯಾಕಂದ್ರೆ ನಮ್ಮಲ್ಲೂ ಮನಿ ಮಾತಾಡತ್ತಿಲ್ಲ ಅಂತನಲ್ಲ. ಇಲ್ಲಿ ಎಷ್ಟು ಮಂದಿ ಹೊಸ ಮಂದಿ ರೈತರ ಕುಟುಂಬದವ್ರೆ. ನಾವು ದೇಶದ ಬೆನ್ನೆಲುಬು. ಆ ರೈತರ ಬಳಿ ಏನು ರೊಕ್ಕ ಇಲ್ಲ ಅಂತಿಲ್ಲ, ಅವ್ರ ಬಲ್ಲೂ ರೊಕ್ಕ ಇರುತ್ತೆ. ನಮ್ದು ಏನು ಇಂಟೆನ್ಷನ್ ಅಪ್ಪ ಅಂತಂದರೆ, ಎಜುಕೇಷನ್ನ ದುಡ್ಡು ಮುಖಾಂತರ ನಾವು ತೊಗೋಬಾರ್ದು ಅಂತ ನಮ್ಮ ಒಂದೇ ಇಂಟೆನ್ಷನ್ನು. ಅದಕ್ಕೆ ನಾವು ಒಂದು ನ್ಯಾಯದಿಂದ ಹೋರಾಡಕತ್ತೀವಿ. ಸೊ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ನ್ಯಾಯದವರು, ತಹಸೀಲ್ದಾರು, MP, MLAs ಅವ್ರು ಬಂದು ನಮಗೆ ಸಹಕಾರ ಮಾಡಿ ನೆಕ್ಸ್ಟ್ ನಮಗೆ ಇಂಪ್ಲಿಮೆಂಟ್ ಮಾಡೋ ತನಕ ನಾವು ಸ್ಟ್ರೈಕ್ನ ನಿಲ್ಲಿಸಲ್ಲ. ನೆಕ್ಸ್ಟ್ ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂತಂದರೆ, ನಾವು ಸೆರಿಕಲ್ಚರ್ ಸ್ಟೂಡೆಂಟ್ಸು 76%, 100%ಅಲ್ಲಿ 76% ನಾವು ಅಗ್ರಿನ ಓದಿರ್ತೀವಿ. ಫಂಡಮೆಂಟಲ್ಸ್ ಆಗಿರ್ಬೋದು, ಬಟ್ ಬೇಸಿಕ್ ನಾಲೆಜ್ ಅಂತಂದ್ರೆ 76% ನಾವು ಓದಿರ್ತೀವಿ. ಸೊ ಅದಕ್ಕೆ ನಮಗೆ ಎಒ ಮತ್ತು ಡಬಲ್ ಎಕ್ಸಾಮ್ಗೆ ನಮಗೆ ಎಲಿಜಿಬಿಲಿಟಿ ಮಾಡಿಕೊಟ್ರೆ ನಾವು ಏನಾದರೂ ಒಂದು ಇದನ್ನು ಮಾಡ್ಬೋದು, ಸಾಧನೆ ಮಾಡ್ಬೋದು ಅಂತ ನಮ್ಮದು ಅನಿಸಿಕೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಮಗೆ SEO ಸೆರಿಕಲ್ಚರ್ದವರಿಗೆ ಎಒ ಮತ್ತು ಎಒ ಎಕ್ಸಾಮ್ಗೆ 15% ಎಲಿಜಿಬಿಲಿಟಿ ಕೊಡಬೇಕು ಅಂತ ನಾನು ಎಲ್ಲರ ಹತ್ರ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಾಧುರ್ಯ, ಫೈನಲ್ ಇಯರ್ BSc ಅಗ್ರಿಕಲ್ಚರ್ ಸ್ಟೂಡೆಂಟ್. ಸೊ ಇವತ್ತು ನಾವು ಕಾಲೇಜ್ ಆಫ್ ಸೆರಿಕಲ್ಚರ್ ಚಿಂತಾಮಣಿ ಮತ್ತು ಆಲ್ ಓವರ್ ಕರ್ನಾಟಕ ಏನಕ್ಕೆ ಕೃಷಿ ವಿದ್ಯಾರ್ಥಿಗಳು ಬೀದಿಗಿಳಿದು ಹೋರಾಟ ಮಾಡುವಂಥ ಅನಿವಾರ್ಯತೆ ಬಂದಿದೆ ಅಂದರೆ, ನಮ್ಮದು ಕೇವಲ 4 ಡಿಮ್ಯಾಂಡ್ಸ್ ಇದೆ ಅಗ್ರಿಕಲ್ಚರ್ ಸ್ಟೂಡೆಂಟ್ಸ್. ಮೊದಲನೇದಾಗಿ ನಿಮ್ಮೆಲ್ರಿಗೂ ಗೊತ್ತಿರೋ ಹಂಗೆ ಅಗ್ರಿಕಲ್ಚರ್ ಸ್ಟೂಡೆಂಟ್ಸ್ಗೆ ಇರೋ ಜಾಬ್ ಆಪರ್ಚುನಿಟೀಸೇ ತುಂಬ ಕಮ್ಮಿ. ಇರೋ 1-2 ಜಾಬ್ ಆಪರ್ಚುನಿಟೀಸ್ನು ಕೂಡ ಅವರು ಬೇರೆಯವ್ರಿಗೆ ಅಂತಲೇ ಮೀಸಲಾತಿಗಳು ಕೊಟ್ಟು ಇಟ್ಟರೆ ನಾವು ಎಲ್ಲಿಗೆ ಹೋಗಬೇಕು ಅಂತ ಕೇಳ್ತಾರೆ. ಈಗ ಲಾಸ್ಟ್ 2017ರಲ್ಲಿ ಇವಾಗ ಕರೆದಿದ್ರು, ಅದಾದಮೇಲೆ 10 ವರ್ಷಗಳ ನಂತರ ಇವಾಗ ಕರೀತಾ ಇದ್ದಾರೆ. ಆದರೂ ಇವಾಗಲೂ ನಮಗೆ ಕೊಟ್ಟಿರುವಂಥ ಏನು ಮೀಸಲಾತಿ ಇದೆ ತುಂಬ ಕಮ್ಮಿ ಇದೆ ಅಗ್ರಿಕಲ್ಚರ್ ಸ್ಟೂಡೆಂಟ್ಸ್ಗೆ. ಅದರಲ್ಲಿ ಕೂಡ ಪ್ರೈವೇಟ್ ಅವ್ರಿಗೆ ಅಥವಾ ಇನ್ಯಾವುದೋ BTech ಅವ್ರಿಗೆ ಇವ್ರಿಗೆಲ್ಲ ನೀವು ಆಪರ್ಚುನಿಟೀಸ್ ಕೊಟ್ಕೊಂಡು ಕುತ್ಕೊಂಡ್ರೆ ಅವ್ರಿಗೆ ಬೇರೆ ಕಡೆನೂ ತುಂಬ ಕೆಲಸ ಸಿಗುವಂಥ ಚಾನ್ಸಸ್ಸು ಅವೆಲ್ಲ ಇದೆ. ಬಟ್ ನಾವೆಲ್ಲಿಗೆ ಹೋಗಬೇಕು ಅಂತ ನಾವು ಕೇಳ್ತಾ ಇರೋ
ಮೊದಲನೇ ಕ್ವೆಶನ್. ಎರಡನೇದಾಗಿ ಅದರಿಂದ ನಾವು ಕೇಳ್ತಾ ಇರೋದು ಏನಂದ್ರೆ ಎಒ ಎಕ್ಸಾಮ್ ಏನಿದೆ ಅದನ್ನ ನಮಗಷ್ಟೇ ಮೀಸಲಿಡಿ, ಮತ್ತೆ ನಮ್ಮಂತ ಹೋಮ್ ಮತ್ತೆ ಸೈನ್ಸ್ ಅಲೈಡ್ ಕೋರ್ಸಸ್ ಏನಿದೆ, ಅಗ್ರಿಕಲ್ಚರ್ ಅಲೈಡ್ ಕೋರ್ಸಸ್ ಇವ್ರುಗಳಿಗೆ ಮೀಸಲಿಡಿ, ಮತ್ತೆ ಪ್ರತಿ ವರ್ಷ ಕೂಡ ಎಒಗೆ ಕಾಲ್ ಮಾಡಿ ಕಂಡಕ್ಟ್ ಮಾಡಿ. ಮತ್ತೆ ಎರಡನೇ ನಮ್ದು ಏನಿದೆ ಅಂದ್ರೆ ರಾಯ್ಟೆಕ್ ಯೂನಿವರ್ಸಿಟಿ ಏನಿದೆ, ಪ್ರೈವೇಟ್ ಯೂನಿವರ್ಸಿಟಿ ಏನಿದೆ, ಅಂಡರ್ ಸೋ ಮೆನಿ ಪ್ರೈವೇಟ್ ಕಾಲೇಜಸ್ ಇದಾವೆ. ಅವರು ಈಗ ನೀವು ನೋಡಿರ್ಬೋದು ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಪರಿಸ್ಥಿತಿಗೆ ಹೇಗಾಗಿದೆ ಅಂತ. ಲಕ್ಷ ಕೊಟ್ಟು ಸೀಟ್ ತಗೊಂತಾರೆ, ಎಲ್ಲ ಮಾಡ್ತಾರೆ. ಮತ್ತೆ ಆಕ್ಚುಲಿ ಕಷ್ಟಪಟ್ಟು ಓದಿರೋ ಸ್ಟೂಡೆಂಟ್ಸ್ಗೆ ಏನು ಕೂಡ ಅಲ್ಲಿ ಫೆಸಿಲಿಟಿ ಸಿಗ್ತಾ ಇಲ್ಲ. ಈಗ ಕಷ್ಟಪಟ್ಟು ಓದಿ CET ಬರೆದು ನಾವು ಇಲ್ಲಿಗೆ ಬಂದು ಗೌರ್ಮೆಂಟ್ ಕೋಟಾದಲ್ಲಿ ಸೀಟ್ ತಗೊಂಡಿರ್ತೀವಿ. ಬಟ್ ಅದೇ ದುಡ್ಡು ಕೊಟ್ಟು ಓದಿ ಅಲ್ಲೇನೋ ಅವ್ರಿಗೆ ಪ್ರಾಕ್ಟಿಕಲ್ ನಾಲೆಡ್ಜ್ ಇರಲ್ಲ. ನೀವೆಲ್ಲರೂ ಹೇಳ್ಬೋದು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಪ್ರೈವೇಟ್ ಏನಿದೆ ಅಲ್ಲಿ ಫೀಲ್ಡ್ ಇಲ್ಲ, ಎಕರೆಗಟ್ಟಲೆ ಫೀಲ್ಡ್ ಇಲ್ಲ, ಅವ್ರಿಗೆ ಪ್ರಾಕ್ಟಿಕಲ್ ಸ್ಕಿಲ್ಸ್ ಇಲ್ಲ. ಏನಿದ್ರು ನಮ್ಗೆ ಇಷ್ಟೊಂದು ಫೆಸಿಲಿಟೀಸ್ ಕೊಟ್ಟು ನಾವೆಲ್ಲ ಕಲಿತು ನಮಗೂ ಅವ್ರಿಗೂ ಎಲ್ಲಿಂದ ಸಮಾನತೆ ಅಂತ ನಾನು ಕೇಳ್ತಾ ಇದ್ದೀನಿ. ಸೊ ಇನ್ನೊಂದು ರಾಯ್ಟೆಕ್ ಯೂನಿವರ್ಸಿಟಿಯಿಂದ ಪ್ರೈವೇಟ್ ಕಾಲೇಜಸ್ನ ತೆಗಿಬೇಕು. ನೆಕ್ಸ್ಟ್ ಮೂರನೇದು ಬಂದು ಸ್ಪೋರ್ಟ್ ಕೋಟಾ. ಈಗ ನಮ್ಮಲ್ಲಿ ತುಂಬಾ ಜನ ಸ್ಪೋರ್ಟ್ಸ್ ಆಡ್ತಾರೆ, ಕಲ್ಚರಲ್ಸ್ ಆಡ್ತಾರೆ. ಅವ್ರೆಲ್ರಿಗೂ ಎಒ ಎಕ್ಸಾಮಿನೇಷನ್ ಅಲ್ಲಿ ಒಂದು ಕೋಟಾ ಅಂತ ಸಿಗಬೇಕು ಅಂತ. ಯಾಕಂದ್ರೆ ಅವರು ನಮ್ಮ ಏನು ಎಜುಕೇಶನ್ ಟೆನ್ಯೂರ್ ಏನಿದೆ ಅದರಲ್ಲಿ ಕೆಲವು ಸಮಯನ ಎತ್ತಿಟ್ಟು ಇದಕ್ಕೋಸ್ಕರ ಅಂತಾನೆ ಸಮಯನ ಯುಟಿಲೈಸ್ ಮಾಡ್ಕೊಂಡಿರ್ತಾರೆ. ಅವ್ರಿಗೋಸ್ಕರ ಒಂದು ಕೋಟಾ ಬೇಕು. ನೆಕ್ಸ್ಟ್ ಲಾಸ್ಟ್ ಆಗಿ ನಾವು ಏನು ಕೇಳ್ತಾ ಇದ್ದೀವಿ ಅಂದ್ರೆ ದೇಸಿ ಪ್ರೋಗ್ರಾಮ್. ತುಂಬಾ ವರ್ಷಗಳ ಹಿಂದೆ ಏನಾಗಿತ್ತು ಅಂದ್ರೆ ಅಗ್ರಿಕಲ್ಚರ್ ಓದಿರೋರಿಗೆ ಮಾತ್ರ ಫರ್ಟಿಲೈಸರ್ ಕಂಪನಿ ಇದೆ ಎಲ್ಲದಕ್ಕೂ ಲೈಸೆನ್ಸ್ ಸಿಗಬೇಕು ಅಂತ ಇತ್ತು. ಅವಾಗ ಮೊದಲಾಗಿ ಲೈಸೆನ್ಸ್ ತಗೊಂಡಿರೋ ಕೆಲವರು ಏನ್ ಮಾಡಿದ್ರು, ಇಲ್ಲ ನಾವು ಆಲ್ರೆಡಿ ತಗೊಂಡಿದ್ದೀವಲ್ಲ, ಈಗ ನಮ್ಮ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದ್ರೆ ನಮ್ಗೆ ಅನ್ಯಾಯ ಆಗಲ್ವಾ ಅಂತ ಅವಾಗ ಸ್ಟಾರ್ಟ್ ಆಗಿದ್ದು ದೇಸಿ ಪ್ರೋಗ್ರಾಮ್. ಅಂದ್ರೆ ಅಂಥವ್ರಿಗೆ ಸ್ವಲ್ಪನಾದ್ರೂ ನಾಲೆಜ್ ಇರಬೇಕು ಅಗ್ರಿಕಲ್ಚರ್ ಬಗ್ಗೆ ಅಂತ ಮ್ಯಾನೇಜ್ ಸ್ಟಾರ್ಟ್ ಮಾಡಿದಂಥ ಪ್ರೋಗ್ರಾಮ್ ಬಂತು ದೇಸಿ. ಓಕೆ, ಅವಾಗ ಒಪ್ಕೊಂಡ್ವಿ ಅಂಥವ್ರಿಗೂ ನಾಲೆಜ್ ಸಿಗಬೇಕು. ಅವರು ಫರ್ಟಿಲೈಸರ್ ಕಂಪನಿಯಲ್ಲೆಲ್ಲ ಕೆಲಸ ಮಾಡಬೇಕಾದ್ರೆ ಅವ್ರಿಗೆ ಕೊಡ್ಬೇಕಂದ್ರೆ ರೈತರು ಕೊಡ್ಬೇಕಾದ್ರೆ ನಾಲೆಜ್ ಇರಬೇಕು ಅಂತ. ಸೊ ಅವ್ರಿಗೆಲ್ಲ ತಿಳಿಸಾದ್ಮೇಲೆ ಇವಾಗಾದ್ರೂ ಸ್ಟಾಪ್ ಮಾಡ್ಬೇಕಲ್ವಾ ದೇಸಿ ಅನ್ನೋ ಪ್ರೋಗ್ರಾಮ್ನ. ನಮಗೂ ಮತ್ತೆ ಡಿಪ್ಲೊಮಾ ಏನು ವಾರಕ್ಕೊಂದು ಕ್ಲಾಸ್ ತಗೊಂತಾರೆ ಅವ್ರಿಗೂ ಒಂದೇ ರೀತಿ ಸಮಾನತೆ ಕೊಟ್ಟು ನೀವು ಹೇಗೆ ಈಕ್ವಲ್ ನಾವು ಅಂತ ಹೇಗೆ ಹೇಳ್ತಾ ಇದ್ದಾರೆ. ಸೊ ದೇಸಿ ಪ್ರೋಗ್ರಾಮ್ ಕೂಡ ಸ್ಟಾಪ್ ಮಾಡಬೇಕು. ಇಷ್ಟು ನಮ್ಮ ಬೇಡಿಕೆಗಳು. ಇನ್ನೊಂದು ಬಂದೇನು ಅಂದರೆ ನಮ್ಮ ಸೆರಿಕಲ್ಚರ್ ನಮ್ಮ ಸಹಪಾಠಿಗಳೇನಿದ್ದಾರೆ ಅವ್ರಿಗೆ ಏನಕ್ಕೆ ಎಒ ಎಕ್ಸಾಮಲ್ಲಿ ಎಲಿಜಿಬಿಲಿಟಿ ಇಲ್ಲ, ಬೇರೆ ಅಲೈಡ್ ಸೈನ್ಸಸ್ ಅವ್ರಿಗೆಲ್ಲ ಇದೆ ಅಂದಮೇಲೆ ಅವ್ರಿಗೆ ಯಾಕಿಲ್ಲ, ಇದು ಕೂಡ ನಮ್ಮದೊಂದು ಪ್ರಶ್ನೆ ಆಗಿದೆ. ಸೊ ಇದನ್ನ ನೀವು ಮೀಡಿಯಾದವರಾಗಿರ್ಬೋದು, ಸರ್ಕಾರ ಆಗಿರ್ಬೋದು, ನಮ್ಮ ಧ್ವನಿ ಕೇಳಲೇಬೇಕು. ನೀವು ಈ ನಮ್ಮ ಪ್ರೊಟೆಸ್ಟ್ ಏನಿದೆ ಅದು ನಾವು ಫ್ರೂಟ್ಫುಲ್ ಆಗೋ ತನಕ ಬಿಡಲ್ಲ, ಹೋರಾಟ ಮಾಡೇ ಮಾಡ್ತೀವಿ ಅಂತ ಹೇಳಿ